ಹಾಗಲ್ಲ, ಇದು ಟೆರ್ರಿಸ್ಟ್. ನಾವು ಟೆರ್ರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರ್ರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ, ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆ ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದರೆ ನಮ್ಮ ದೇಶದಲ್ಲಿರುವಂಥ ಈ ವಿಶ್ವಾಸ ಏನಿದೆ ಮುಸಲ್ಮಾನರು ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂಥ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸೋಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರ್ರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರ್ರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರ್ರಿಸ್ಟ್. ನಾವು ಟೆರ್ರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರ್ರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ, ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆ ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದರೆ ನಮ್ಮ ದೇಶದಲ್ಲಿರುವಂಥ ಈ ವಿಶ್ವಾಸ ಏನಿದೆ ಮುಸಲ್ಮಾನರು ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂಥ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸೋಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರ್ರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರ್ರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರ್ರಿಸ್ಟ್. ನಾವು ಟೆರ್ರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರ್ರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ, ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆ ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದರೆ ನಮ್ಮ ದೇಶದಲ್ಲಿರುವಂಥ ಈ ವಿಶ್ವಾಸ ಏನಿದೆ ಮುಸಲ್ಮಾನರು ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂಥ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸೋಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರ್ರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರ್ರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರ್ರಿಸ್ಟ್. ನಾವು ಟೆರ್ರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರ್ರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ, ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆ ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ
ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತ ಈ ವಿಶ್ವಾಸ ಏನಿದೆ ಮುಸಲ್ಮಾನರ ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂತ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರರಿಸ್ಟ್. ನಾವು ಟೆರರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ. ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆಯದು ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದ್ರೆ ನಮ್ಮ ದೇಶದಲ್ಲಿರುವಂತ ಈ ವಿಶ್ವಾಸ ಏನಿದೆ ಮುಸಲ್ಮಾನರ ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂತ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರರಿಸ್ಟ್. ನಾವು ಟೆರರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ. ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆಯದು ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದ್ರೆ ನಮ್ಮ ದೇಶದಲ್ಲಿರುವಂತ ಈ ವಿಶ್ವಾಸ ಏನಿದೆ ಮುಸಲ್ಮಾನರ ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂತ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರರಿಸ್ಟ್. ನಾವು ಟೆರರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ. ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ. ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು, ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆಯದು ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದ್ರೆ ನಮ್ಮ ದೇಶದಲ್ಲಿರುವಂತ ಈ ವಿಶ್ವಾಸ ಏನಿದೆ ಮುಸಲ್ಮಾನರ ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂತ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸಕ್ಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ. ಹಾಗಲ್ಲ, ಇದು ಟೆರರಿಸ್ಟ್. ನಾವು ಟೆರರಿಸ್ಟನ್ನು ಸಪರೇಟಾಗಿ ಹ್ಯಾಂಡಲ್ ಮಾಡಬೇಕು. ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ, ಟೆರರಿಸ್ಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ನಾವು ಸೀರಿಯಸ್ ಆಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ, ಅದು ಸ್ವಾಗತ.
ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇಂದಿರಾ ಗಾಂಧಿಯವರಿದ್ದಾಗೂ ಕೂಡ ಇಂಥದ್ದೇ ಒಂದು ಘಟನೆಗಳಾಗಿದ್ದವು. ಆದರೆ ಇವತ್ತು ಇದು ಬಹಳ ಇಡೀ ಜಗತ್ತು ನೋಡ್ತಾ ಇದೆ. ಇದು ಮಾನವೀಯತೆ ಇಲ್ಲ ಇವರಿಗೆ. ಆದ್ದರಿಂದ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಬೇಕು. ತೀರಾ ಖಂಡನೀಯ ಮಾಡ್ತೀವಿ ನಾವು. ಮತ್ತು ಕೇಂದ್ರ ಸರ್ಕಾರ ಬಹಳ ಜರೂರಾಗಿ ಇದ್ರ ಮೇಲೆ ಕ್ರಮ ಜರುಗಿಸಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೊನೆಯದು ಸರ್, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಥವಾ ಪಾಕಿಸ್ತಾನವರು ಇದನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದರೆ ನಮ್ಮ ದೇಶದಲ್ಲಿರುವಂಥ ಈ ವಿಶ್ವಾಸ ಏನಿದೆ ಮುಸಲ್ಮಾನರು ಹಿಂದೂ ಅವರಿಬ್ಬರ ಮಧ್ಯೆ ತಂದು ಹಾಕುವಂಥ ಪ್ರಯತ್ನ. ನೋಡಿ, ಕಾಶ್ಮೀರದಲ್ಲಿರೋ ಒಬ್ಬ ಮುಸಲ್ಮಾನು ಇವರ ಪ್ರಾಣ ಉಳಿಸೋಕೆ ಹೋಗಿ ಅವನ ಪ್ರಾಣ ಹೋಗಿದೆ. ತ್ಯಾಗ ಇದೆ. ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ಹೇಳೋಕ್ಕಾಗಲ್ಲ. ಟೆರರಿಸ್ಟ್ ಬಗ್ಗೆ ನಾವು ಅವರು ಇಂಡಿಯಾನಲ್ಲಿರಲಿ ಯಾವುದೇ ದೇಶದಲ್ಲಿ ಪಾಕಿಸ್ತಾನಲ್ಲಿ ಟೆರರಿಸ್ಟನ್ನು ಎಲ್ಲ ದೇಶದ ಸರ್ಕಾರಗಳು ಕೂಡ ಸೀರಿಯಸ್ ಆಗಿ ತಗೊಂಡಾಗ ಈ ದೇಶ ಅಲ್ಲ ಜಗತ್ತು ಶಾಂತಿಯಾಗಿರ್ತದೆ.